ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಡಪ್ಪ ಅಂದರೆ, ಇವಾಗ ನೀವು BCM ಹಾಸ್ಟೆಲಿಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೆ. ಇವಾಗ ಮುಂಚೆ ಕ್ಲೋಸ್ ಆಗಿತ್ತು, ಈಗ ಮತ್ತೆ ಓಪನ್ ಆಗಿದೆ. ಇವಾಗ ನೀವು ಡಿಗ್ರಿ ಅವರು ಯಾವ ರೀತಿ ಅಪ್ಲೈ ಮಾಡೋದು, ಏನು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲು SHP BCWD ಅಂತ ಸರ್ಚ್ ಮಾಡಿ. ನಿಮ್ಮ ಇದರ BCWD ಅಂತ ಸರ್ಚ್ ಮಾಡಿ. ಇಲ್ಲಿ ಬರುವಂಥ ಮೊದಲನೇ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಇದು ಲಾಸ್ಟ್ ಡೇಟ್ ಯಾವಾಗಪ್ಪ ಅನ್ನೋದಾದರೆ ನೋಡ್ಕೊಳ್ಳಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 14ನೇ ತಾರೀಕು. ಇದಕ್ಕೆ ನೀವು ಅಪ್ಲೈ ಮಾಡೋದು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಇದು ಆನ್ಲೈನ್ ಇಲ್ಲಿ ಇದು ಅಪ್ಲೈ ಅಂತ ಐತಲ್ಲ, ಇದನ್ನು ಕ್ಲಿಕ್ ಮಾಡಬೇಕಾಗಿರ್ತದೆ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು SSP ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಬೇಕು. ನಿಮ್ಮದು SSP ID ಇದ್ದರೆ ಆಲ್ರೆಡಿ ಇದನ್ನ ಎಸ್ ಅಂತ ಒತ್ತಿ, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ನಾವು ತೋರಿಸ್ತೀವಿ ನೋ ಅಂತ ಇದ್ದಾಗ ಏನು ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಡೈರೆಕ್ಟ್ SSP ಪೋರ್ಟಲಿಗೆ ಕರ್ಕೊಂಡು ಹೋಗುತ್ತೆ. ನೀವೇನು ಮಾಡಬೇಕಂದ್ರೆ, ನಿಮ್ಮ ಆಧಾರ್ ಯಾರ್ದು ಹಾಕ್ತಾ ಇದ್ದೀರೋ, ಯಾರ್ದು ಬೇಕಾ ನಿಮಗೆ ಇವಾಗ SSP ID, ಅವ್ರದ್ದು ಆಧಾರ್ ನಂಬರ್ನ ಹಾಕಿದಾಗ ಕ್ಲಿಕ್ ಪ್ರೊಸೀಜರ್ ಅಂತ ಹೊಡಿಬೇಕಾಗುತ್ತೆ. ಅದ ನಂತರ ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ, ಅದನ್ನ ಫಿಲ್ ಮಾಡಿ. ನಂತರ ನಿಮ್ದು ಅದು ಕ್ರಿಯೇಟ್ ಆದಮೇಲೆ ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ತೆಗೆದುಕೊಂಡು ಬಂದು ಲಾಗಿನ್ ಮಾಡಬೇಕಾಗಿರ್ತದೆ. ಲಾಗಿನ್ ಮಾಡಿಬಿಟ್ಟು ಅಪ್ಲೈ ಮಾಡಿದೆ. ಇದು ಯಾವ ರೀತಿ ಮೊಬೈಲಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಿಮಗೆ ಸ್ಟೆಪ್ಸ್ ಏನಾದರೂ ಬೇಕಾದರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮ್ಮ ಪಕ್ಕ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮೊಬೈಲಲ್ಲಿ ಅಪ್ಲೈ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.